ನಾನು ಮೊದಲಿಗೆ ನಮ್ಮ ನಂದಿನಿ ಮೇಡಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಥ್ಯಾಂಕ್ ಯು ರೀ ಮೇಡಮ್ಮ, ಥ್ಯಾಂಕ್ ಯು ಸೋ ಮಚ್ ರೀ. ನೀವು ಕಳ್ಸೋಂಥ ಅಡ್ರೆಸ್ ನಮಗೆ ಬಂದು ತಲುಪಿದ್ರಿ ಮತ್ತು ಭಾಳ ಖುಷಿ ಆಯ್ತು. ನೀವು ಹೇಳಿಲ್ಲ ನಮಗೆ ಸರ್ಪ್ರೈಸ್ ಗತೆ ಕೊಟ್ಟು ಕಳಿಸ್ಬಿಟ್ರಿ ಅಥವಾ ಮೆಸೇಜ್ ಮಾಡಿದ್ರು ಗೊತ್ತಿಲ್ಲ. ಮೆಸೇಜ್ ಮಾಡಿದ್ರಲ್ಲ ಮೇಡಮ್ ಅವರು? ಹೌದಾ? ಅಯ್ಯೋ ಮೇಡಮ್, ಮೊದಲೇ ಹೇಳ್ಬೇಕಿಲ್ರಿ ನೀವು. ನಾವು ಫುಲ್ಲು ಕನ್ಫ್ಯೂಸ್ ರೀ, ಯಾರು ಕಳಿಸಿರ್ಬೇಕು ಇದನ್ನ ಅಂತ ಹೇಳಂದ್ರಿ. ಇಲ್ಲ ತಂದ್ರೆ ಹೇಳ್ತಿದ್ರಲ್ಲ ಅಂತಂದು ಭಾಳ ಅಂದ್ರೆ ಭಾಳ ಚಂದ ಅದ ರೀಪ್ಪ. ಥ್ಯಾಂಕ್ ಯು ರೀ ಮೇಡಮ್, ಇನ್ನೊಂದ್ಸಲ ನಿಮ್ಗೆ ರೀ ಥ್ಯಾಂಕ್ ಯು ಸೋ ಮಚ್ ರೀ. ನಮ್ಮ ಹರ್ಷಿಯಾಗೂ ಇವತ್ತು ಆರಾಮಿಲ್ರಿಪ್ಪ, ಬೇಡ ಸ್ಕೂಲಿಗೆ ಹೋಗೋದು ಅಂತ ಹೇಳಿದ್ರೆ ಕೇಳಿಲ್ರಿ. ಈಗ ಎದ್ದು ಬಂದು ಕೈಕಾಲು ಮುಖ ತಕ್ಕೊಂಡು ಬಟ್ಟೆ ಹಂಗೆ ಬಿಚ್ಚೋ ಜಾಕ ಮಾಡ್ಬೇಡ ಅಂತ ಹೇಳಿದಿರಿ. ಮೊದಲ ಥಂಡಿ ಜ್ವರ ಬಂದವ್ರು ನಿನಗೆ ಅಂತಂದು ಹ್ಞೂ ಅಂತೇಳಿ ಅಂದ ರೆಡಿ ಆಗ್ಯಾಡ್ರಿಗೆ. ಆಕಿ ತಲೆ ಬಾಚೋಕೆ ಆಕಿಗೆಲ್ಲ ಡಬ್ಬಿಗೆಲ್ಲ ರೆಡಿ ಮಾಡೀನಿ ರೀ. ಚಪಾತಿ ಮಾಡಿದೆ ರೀ, ಕಾಳಿನ ಪಲ್ಯ ಮಾಡಿದೆ, ಪುಳಿಯೋಗರೆ ಮಾಡೀನಿ. ಇದೆಲ್ಲ ಆಕಿನ ಮಾಡಿ ಕಟ್ ಕಳಿಸಿದ್ಮೇಲೆ ನಾನು ಫ್ರೆಶ್ ಆಗಿ ದೇವ್ರ ದೀಪ ಹಚ್ಚದ್ರಿ. ಇವತ್ತು ಮೊದಲು ಅಷ್ಟೆಲ್ಲ ಮಾಡಿಬಿಟ್ಟೀನಿ ರೀ. ಆಕಿಗೆಲ್ಲ ಮಾಡಿಕೊಟ್ರೆ ಆಕೆ ಡಬ್ಬಿ ಕಟ್ಕೊಳಕತ್ತ. ಆಕಿಗೆ ಏನು ತಿನ್ನುವ ಅಂತ ಹೇಳಕತ್ತೀನಿ ರೀ. ತಿನ್ನಂದ್ರೆ ಗುಳಿಗೆ ಕೊಡ್ತೀನಿ ಅಂತಂದು ಒಲ್ಲೆ ಅಂತ ಆಡ್ರಿ. ಮತ್ತು ಹಂಗೆ ಗುಳಿಗೆ ಕೊಟ್ಟು ನಾನು ಚಾಕ ಇಟ್ಟು ಬಂದ್ರಿ ಮಗ್ರಿ ಅಕ್ಕ ಹೋಲ್ ಅಂತಂದು ಬಿಟ್ಟೆ. ನಾನು ನೀರು ಕಾದವ ಏನೈತೆ ನೋಡಿ ಒಂದೆರಡು ಚರಿಗೆ ಜಾಕ ಮಾಡೋಕೆ. ಮತ್ತು ಇನ್ನೊಂದು ರೀಪ್ಪ, ನಾವು ಇದಕ್ಕೆ ಹೊಂಟೀವಿ ರೀ, ಯಮ್ನೂರ್ಗೆ ಹೊಂಟೀವಿ ರೀ ಇವತ್ತು 10 ಗಂಟೆಗೆ. ಅಂದ್ರೆ ಆಟೋ ಬರೈತಂತ್ರಿ. ನಮ್ಮ ಅಪ್ಪಾರು, ನಮ್ಮ ಆಶಾ ಅಪ್ಪಾರು ಹೋಗಾಕತ್ತಾರೆ. ಬರೀ ಹೋಗ್ಬರ್ನ ಅಂತಂದ್ರೆ ಹ್ಞೂ ರೀ ಅಂತ ಅಂದು ಅವ್ರು ಕೂಡ ನಾವು ಹೋಗಾಕತ್ತೀವ್ರಿಪ್ಪ. ಭಾಳ ದಿನ ಆತಿ ಎಲ್ಲಿ ಹೋಗಿಲ್ಲ, ಎಲ್ಲ ದೇವ್ರಿಗೆ ಹೋಗಿ ಬಂದ್ರೆ ಸ್ವಲ್ಪ ಮನಸ್ಸು ಶಾಂತಿ ಅನಿಸ್ತೈತಿ ಅಂತೇಳಿ ಅಂದು ಇವತ್ತು ದೇವ್ರಿಗೆ ಹೋಗಾಕತ್ತೀವಿ ನಾವು. ಯಾಕಂದು ಸ್ವಲ್ಪ ಪಟ ಅಂತೇಳಿ ನಾನು ಸ್ನಾನ ಮಾಡಿ ಬಟ್ಟೆದೆಲ್ಲ ಹಾಕೊತೀನಿ. ಒಂದೆರಡು ಚಪಾತಿ ಆಮೇಲೆ ಮಾಡ್ತೀನಿ, ದೇವ್ರ ದೀಪ ಅದೆಲ್ಲ ಹಚ್ಚಿದ ಮೇಲೆ ಮಾಡ್ತೀನಿ ರೀ. ಬಿಸಿ ಬಿಸಿಯವ್ರಿ. ಅಮ್ಮ ಚಾನು ಚಪಾತಿ ಭಾಳ ಇಷ್ಟಪಡ್ತಾರೆ. ಕೇಳ್ತೀನಿ ರೀ ತಿಂತೀನಿ ಹಂಗೆ ಅಂತಂದ್ರೆ ಅವ್ರಿಗೆ ಬಿಸಿ ಮಾಡಿಕೊಟ್ಬಿಡ್ತೀನಿ ರೀ. ಇವಾಗ ನೋಡ್ರಿಪ್ಪ, ನಾನು ಫ್ರೆಶ್ ಆದರೆ ಮೊದಲಿಗೆ ದೇವ್ರ ದೀಪ ಹಚ್ತೀನಿ ರೀ. ದೇವ್ರ ದೀಪ ಹಚ್ಚಿ ನಂತರ ಕುರಾನ್ ಓದ್ತೀನಿ ರೀ ನಾನು ಬೆಳಿಗ್ಗೆನ. ಮತ್ತು ಇದು ಬ್ಲೌಸ್ ನೋಡಿರಿ, ಎಷ್ಟು ದಿನದ ಸೀರೆ ರೀ ಇದು. ನಮ್ಮವ್ರು ಒಮ್ಮೆ ಯಾವಾಗ ಉಡ್ಸಿದ್ರಿಪ್ಪ, ನನಗೂ ನೆನಪಿಲ್ಲ ಏನಿಲ್ಲ ರೀ. ಅವಾಗಿನ ಸೀರೆ ನೋಡ್ರಿ, ಇದು ಹಂಗದವ್ರಿ. ಎಲ್ಲಿ ಹುಟ್ಟಿಲ್ಲ ಏನಿಲ್ಲ, ಅದಕ್ಕೆ ತೆಗೆದೆ ನಾನು. ಇರೋಲ್ಲ ಕೂಡ ಇವತ್ತು ಹೆಂಗಾದ್ರೆ ದೇವ್ರಿಗೂ ಹೋಗಾಕತ್ತೀವಿ, ಉಟ್ಕೊಂಡು ಹೋದ್ರೆ ಆತಂತಂದು. ಇನ್ನೊಂದು ಏನಪ್ಪ ಅಂದ್ರೆ ಒಂಚೂರು ಏನಾರ ದಪ್ಪ ಇರ್ಬೇಕು ಅಷ್ಟೇ ರೀ. ಅವಾಗಿನ ಜಂಪರ್ ನೋಡಿರಿ, ಅವಾಗಿನ ಹೀಗೂ ಬರ್ತಾವೆ ನೋಡಿ ಬ್ಲೌಸ್ ರೀ. ಅವಾಗಿಂದ ರೀ ಇದು ನಾನು ಹೊಲ್ಕೊಂಡಿದ್ದು ನೋಡ್ರಿ, ನಾನು ಕಟ್ ಮಾಡಿ ನಾನು ಹೊಲ್ಕೊಂಡಿದ್ರಿ ಇದು ಬ್ಲೌಸ್ ರೀ. ಇದು ರೀ ಒಂದು 5-6 ಥರ ಕಲರ್ ಇದ್ದು ರೀ ಸೀರೆ. ಇಂಥ ಕಲರ್ ನನ್ನ ಕಡೆ ಇದ್ದಿಲ್ಲ, ಹಾಗಾಗಿ ಪಿಂಕ್ ಅವು ಇವು ಪಿಂಕ್ ಅಂತ ಜಗ್ಗದ ಇರ್ತದವಲ್ಲ ರೀ. ಫಸ್ಟಿಗೂ ನಮ್ಮ ಅವರ ಪಿಂಕ್ ಕೊಡಿಸಿದ್ರು ನಂಗೆ ಸೀರೆ. ಹಾಗಾಗಿ ಅವು ನನಗಿದು ಇರ್ಲ್ವಾ ಅಂತಂದು ಹೇಳಿ ಈ ಸೀರೆನ ಕಲರ್ ನಾನು ತೊಗೊಂಡಿದ್ದೆ. ಹೆಂಗಾಗೈತಿ ಅಂತಂದು ಹೇಳ್ರಿಪ್ಪ, ಕಲರ್ ಹೆಂಗಾಗೈತಿ ನನಗೆ ಅಂತ ಹೇಳಂದು. ಯಾಕಂದ್ರೆ ಎಲ್ಲ ಥರನೇ ಇರ್ಬೇಕಲ್ರಿ. ನಮ್ಮ ಮನೆ ಬೇಯ್ತಾರೆ ಬರೀ ಪಿಂಕ್ ಅಂತಂದು. ಪಿಂಕ್ ಮತ್ತು ಚಾಕ್ಲೇಟ್ ನನಗೆ ಫೇವ್ರೇಟ್ ಕಲರ್ ಅಂತ ಹೇಳಿದ್ರೆ. 2 ಕಲರ್ ನನಗೆ, ಪಿಂಕ್ ಕಲರ್ ಒಂದು, ಚಾಕ್ಲೇಟಿ ಒಂದು ರೀ. ಮತ್ತು ಅವು ಇವು ಸ್ವಲ್ಪ ಹಸಿರು ಪಸರು ಅವು ಒಂದು ಸ್ವಲ್ಪ ಜಾಸ್ತಿ ಇರೋದು ನನ್ನ ಕಡೆ. ಇವು ಕಲರ್ ಬೇರೆ ಇಲ್ಲ ನನ್ನ ಕಡೆ. ಇಲ್ಲಿ ನೋಡಿರಿ, ಮತ್ತು ಬಂದು ನಾನು ಇನ್ನೊಂದಿಷ್ಟು ಉಳ್ಕಿದ್ದು ಚಪಾತಿ ಇದ್ದಲ್ರಿ ಅವ್ನು ಮಾಡಾಕತ್ತೆ. ಆರಿಪ ಮತ್ತು ಬಿಸಿ ಅನ್ನ ಮಾಡಿದ್ರಿ, ಸ್ವಲ್ಪ ಚಳಿಕಾಯಿ ಪಲ್ಯ ಇತ್ತು, ಅದನ್ನೆಲ್ಲ ಬಿಸಿ ಮಾಡಿದ್ರಿಕೆ. ಇವತ್ತು 4 ಚಪಾತಿ ನಾನು ಮಾಡ್ತೀನಿ. ಆಗಲ್ಲ ಅರ್ಶಿಯಾಗಿ ಎಷ್ಟು ಬೇಕು ಅಷ್ಟು ಮಾಡ್ಕೊಟ್ಟಿದ್ದೀರಿ ನಾನು. ಆತ್ರಿ ಚಪಾತಿ ಮಾಡೋದು. ನಾನು ಒಂದು ಗ್ಲಾಸ್ ಬಿಸಿನೀರು ಮಾಡ್ಕೊಂಡೆ ರೀ. ಬಿಸಿನೀರು ಕುಡಿಯೋಕೆ ಬಾಂಡೆ ಅದೆಲ್ಲ ಹಾಕಿಟ್ಟಿಲ್ರಿಪ್ಪ. ಆಮೇಲೆ ಬಂದ್ಮೇಲೆ ತಿಕ್ಕನಂತ ಬಿಡುವ ಅಂತಂದು ಹ್ಞೂ ಅಂತಂದು ಈಗೆಲ್ಲ ಅಡುಗೆನ ಆತು ಎಲ್ಲ ಆತ ಹೋಗೋದ್ರಿ. ಒಂದು ಗ್ಲಾಸ್ ಬಿಸಿನೀರು ಕುಡಿದು ಒಂದು ಸ್ವಲ್ಪ ಚಹಾ ಕುಡಿತೀನಿ ರೀ. ಮೊದಲು ಪುಳಿಯೋಗರೆ ಅದು ಮಾಡಿರ್ತಾರೆ, ಉಣ್ಬೇಕಿಲ್ಲ. ನಾವಂತೂ ಈಗ ರೆಡಿ ಆದ್ರಿ. ನಾವು ಇಲ್ಲೇ ಊಟ ಮಾಡಿಬಿಟ್ಟಿರಿಪ್ಪ. ಚಪಾತಿ ಅದು ಪುಳಿಯೋಗರೆ ಅದು ಇತ್ತು. ಆರಿಪ ನಾನು ಕೂಡ ಉಂಡು ಮತ್ತು ಹಸಿಬಾಗ ಹಚ್ಕೊಟ್ಟಿವಿ. ಅಮ್ಮ ಚಾನ ಚಪಾತಿ ತಿಂದ್ರಿ. ಇವಾಗ ಅಲ್ಲಿ ಹೋಗಿ ವಾರಿಕ್ಷೆ ತೊಗೊಂಡು ಹೋಗಿಕ್ಕಿರಂದ್ರೆ ಜಲ್ದಿ ಬರ್ತಿರೋವಾಗ ಅವಾಗ ಊಟ ಮಾಡ್ತೀವಿ. ನನಗೆ ಏನು ಬೇಡ ಅಂದ್ರೆ ಒಂದು ಮಂದಿ ನೀರು ಕಾಯ್ಕಿಟ್ಟಿನಿ ರೀ ಅವ್ರಿಗೆ. ಅವ್ರು ನೀರಿನ ಗುಂಡಿ ಒಳಗಿಟ್ಟು ಆಟೋ ಬಂತಂದ್ರೆ ಹೋಗ್ತಿರು. ನಮ್ಮ ನಜ್ಮ ರೊಟ್ಟಿ ಪಲ್ಯ ಕಟ್ಕೊಂಡದ್ದು ಬಂದ್ರಿಕಿ. ಹೌದನ್ನ ಅಂತಂದೆ ನಾನು. ನಾವು ಏನು ಜಾಸ್ತಿ ಏನಿದು ಮಾಡಲಿ ಬಿಡುವ ಅಂತಂದು ಹೇಳಿದೆ ಈಗ ನಾನು. ಯಾಕಂದ್ರೆ ನಾನೇ ಕಟ್ಕೊತೀನಿ ಅಂತ ಹೇಳಿದ್ದೀರಿ ಅವ್ರಿಗೆ ಅಡ್ಗಿನ ರೀ. ನಾನು ಮಾಡಿಕೊಟ್ಕೊತೀನಿ ಅಂತೇಳಂದು. ಆಮೇಲೆ ನಮ್ಮ ಅಪ್ಪ ಏನಂದ್ರೆ ಫೋನ್ ಹಚ್ಚಿ 10 ಗಂಟೆ ಅಂದ್ರೆ ಬಂದುಬಿಡ್ತಾರಂತ್ರಿಪ್ಪ ಅವರು. ಮತ್ತು ಜಾಸ್ತಿ ಡೇಟ್ ಆಯ್ತು ಅಂತಂದ್ರೆ ಮತ್ತು ಜಾಸ್ತಿ ದುಡ್ಡು ಕೊಡ್ಬೇಕಂತ ಅವ್ರಿಗೆ. ಅಲ್ಲೇ ಏನಿರುತ್ತೆ ಅಷ್ಟು ಉಂಡು ಬರ್ರಂತ ಬರ್ರಿ ಅಂದ್ರೆ ಆಯ್ತು ಬಿಡ್ರಿಪ್ಪ ಅಂತಂದು ಹೇಳಿ ನಾವಂತೂ ಇಲ್ಲೇ ಊಟ ಮಾಡ್ತೀವಿ. ಅಲ್ಲಂತೂ ನಾನಂತೂ ಏನು ಉಣ್ಣಂಗಿದ್ರು. ನಮ್ಮದು ಊಟ ಆತೆಲ್ಲ ಇಲ್ಲೇ. ಯಮ್ನೂರು ರಾಜಭಕ್ಷಲಿದ ದರ್ಗಾ ಐತಲ್ರಿ, ಅದು ನಮ್ಮ ತವ್ರ ಮೀದು ಮಂದಿಯವ್ರು ನೋಡ್ರಿ. ಅದು ನಾವು ಅಲ್ಲಿ ಏನೋ ಒಂದು ಇದು ಮಾಡ್ಬೇಕಂದ್ರೆ ದೇವ್ರಿಗೆ ಹೋಗಿ ಬರ್ತಾರೆ ಅಮಾಸ್ಕೊಮ್ಮೆ. ಅದೆಲ್ಲ ನಮ್ಮೂರಿಂದ ಭಾಳ ದೂರ ಆಗುತ್ತೆ ರೀ ಅದು. ನಮ್ಮೂರ್ಲಿಂತ ಅಂದ್ರೆ ಗದಗದಿಂದ ನವಲಗುಂದ ಹಂಗೆ ಯಮ್ಮೂರಿಂದ ಬರ್ಬೇಕು ರೀ ಅವರು. ದೂರ ಆಗುತ್ತೆ ರೀ ಅವ್ರಿಗೆ. ನಮಗಿಲ್ಲ, ಇಲ್ಲಿ ನಮ್ಮ ಸಮೀಪ ಆಗ್ಬಿಡೋದು. ಕೈಯಾಗಿನ ಗಾಡಿ ಇತ್ತು ಅಂತ ಹೇಳಿದ್ರೆ 1 ತಾಸನ ಆಗಂಗಿಲ್ಲ ಏನ್ರಿ, ಅಷ್ಟು ಜಲ್ದಿ ಹೋಗ್ಬಿಡ್ತೀವಿ ನಾವು.
ಭಾಳ ಸಮೀಪ ರೀ. ಈಗ ನೋಡಿ ಟೈಮಲ್ಲಿ 11 ಆತ್ರಿ, 12ವರೆಗೆ ಹಿಂಗೆ ಬರ್ತೀವಿ ಅಂದ್ರಂತ್ರಿ. ಆಟೋದ್ರ ಇಲ್ಲೇ ಕೆಲಸ ಮೇಲೆ ಹೋಗ್ಯಾರಂತ್ರಿ ಅವರು. ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಾರಂತ್ರಿ. ಆಮೇಲೆ ಹೋದ್ರಾತ ಅಲ್ಲಿ ಮಟ್ಟ ಇವ್ನು ಕಟ್ಟಲ್ರಿ ನಾವು ಕೊಳ್ಳಾಡಿ ರೀ ಕೊಳ್ಳಾಡಿ ಮೂರಮ್ಮೆ ಸಕ್ಕರೆ ಅಂಗಡಿ ಹಚ್ತೀವಲ್ರಿ ನಾವು. ಕೊಳ್ಳಾಡಿ ಕಟ್ಟೆಲ್ಲ ಇಡ್ಬೇಕು ರೀ ಹಿಂಗೆ ಇವನ್ನ, ಅಂದ್ರೆ ಬರೋಬ್ಬರ ಕೊಡಕ್ಕೆ ಬರ್ತೈತೆ ರೀ. ಒಂದು ಚೀಟ್ನೊಳಗೆ 2 ಹಾಕೋದ್ರಿ ಅವ. ಇವು 2 ಅದಾವ ರೀ, ಒಂದ್ರೊಳಗೆ 2 ಇರ್ತಾವೆ ರೀ. ಇವನ್ನ ಕಟ್ಟಿಟ್ಬಿಡೋದ್ರಿ. ಕಟ್ಟಿಟ್ರೆ ಬರಬರ ಕೊಡಕ್ಕೆ ಬರತ್ತಿಲ್ಲ. ಅದನ್ನ ಬಿಚ್ಚಿಗೆ ಅಂತ ಕುಂದ್ರಬೇಕು ಅವನ್ನ. ಬಿಚ್ಚಾಕ ಬರಂಗಿಲ್ಲ, ಬಿಚ್ಚಾಕ ಬರಂಗಿಲ್ಲ, ಬಿಚ್ಚಾಕ ಆಗಂಗಿಲ್ಲ ರೀ ಅವು. ಆಮೇಲೆ ಹಂಗಾಕವ್ರಿ. ಇಲ್ಲಿ ಮಮ್ಮಿ ಗಿರ್ಮಿಟ್ ಮಾಡ್ಬೇಕಂತ ಹೇಳಿ ಎಲ್ಲ ಹೆಚ್ಚಿಟ್ಟಿದ್ದಾರೆ ರೀ. ಗಿರ್ಮಿಟ್ ಮಾಡ್ತಾರಂತ, ಸ್ಪೆಷಲ್ ಗಿರ್ಮಿಟ್. ಅವ್ರಿಗೇನೋ ಆಟೋ ಲೇಟಾಗಿ ಬರ್ತೈತಂತ್ರಿಪ್ಪ, ಹಾಗಾಗಿ ಸ್ವಲ್ಪ ಗಿರ್ಮಿಟರ ಮಾಡ್ಕೊಂಡ್ರತ್ತಂತ ಹೇಳಿ ನಮ್ಮ ಮಮ್ಮಿ ಗಿರ್ಮಿಟ್ ಮಾಡ್ಕೊಳತ್ತಾರ ರೀ. ನೋಡ್ರಿ ಇಲ್ಲಿ ಗಿರ್ಮಿಟ್ ರೆಡಿ ಆತ. ಗಿರ್ಮಿಟ್ ಮಾಡೀನಿಪ್ಪ, ಎಷ್ಟು ಸಖತ್ ಟೇಸ್ಟಿಗೆ ಅಂದ್ರೆ ಒಬ್ರು ಕಮೆಂಟ್ ಮಾಡ್ರ, ಅವ್ರ ಸೆಕೆಂಡ್ ಅವ್ರ ಮಾಡ್ತಾರ, ಅವರೇ ತಿಂತಾರ, ಸಖತ್ತಾಗೆ ಸಖತ್ತಾಗೆ ಅಂತಾರ. ಇಲ್ಲಿ ನೀವು ಬರ್ರಿ ತಿನ್ನಾಕ. ಬರ್ರಿ ಮೇಡಮ್, ನೀವು ರೀ ಬಂದು ಟೇಸ್ಟ್ ಮಾಡ್ಕೊಂತಿದ್ರಿ. ಮತ್ತು ಮನೆ ಒಳಗೆ ಹೋಗಿ ಮತ್ತೆ ಮಾಡ್ಕೊಂತಿದ್ರಿ ನೀವು ಹೆಂಗಾಗಿತ್ತು ಅಂತೇಳಿ ಅಂದ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯಾರ, ನಿಜವಾಗ್ಲೂ ಹೇಳ್ತೀನಿ ರೀ. ಸೇಮ್ ಗಿರ್ಮಿಟ್ ಆದಂಗೆ ಆಗ್ಯಾವ್ರಿ. ಊಟ ಮಾಡಕತ್ಯಾರಿಪ್ಪ, ಆಟೋದವ್ರು ಬರಲೇ ಇಲ್ಲ ಇನ್ನು. ಅಡುಗೆ ಪಡಿಗೆ ಮಾಡಿದ್ರಿ ಮಾಡ್ಬೇಕೈತೆ ನಾವು. ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ವಿ, ಹೌದಿಲ್ಲ ಅಡುಗೆ ಮಾಡಿದ್ರನ್ನ. ಅದೇಂತೀವಿ ಐತೆ ಅಂದ್ಬಿಡು. ಆಪನ ಫೋನ್ ಹಚ್ಚಿದ್ರೆ ಲಗುನ ಚಲೋ ಆತು. 10 ಗಂಟೆ ಅಂದ್ರೆ ಹೋಗೋದಂತ ಅಂದ್ರೆ 1 ಗಂಟೆ ಆಯ್ತು, 2 ಗಂಟೆ ಹಾಕುವಂತ ಇನ್ನೂ ಬರಲಿಲ್ಲ ಆಟೋದವ್ರು. ಮತ್ತು ಅಮ್ಮಗೂ ಊಟಕ್ಕೆ ಕೊಟ್ಟಿರಿ, ನಾನು ಅಮ್ಮನ ಊಟ ಮಾಡಿದ್ರು. ನಾವು ಬಂದು ಊಟ ಕೊಡೋರಿದ್ರಿ ಅಮ್ಮಾಗ್ರಿ. ಊಟ ಮಾಡಿದ್ರು ಅಮ್ಮನ. ನಜ್ಮಾ ಪ್ರ್ಯಾಂಕ್ ಅಂದ್ಬಿಡಂಗಾದ್ರ ನಮ್ಮ ನಜ್ಮಾ ಏನು ಮಾಡಾಕೈತಿ ಅಂತ ಫೋನ್ ಹಚ್ಚಾಡ್ರಿ ಹೋಗೋದು. ಒಬ್ಬರ ಮೇಲೆ ಒಬ್ರು ಕುಂದ್ರಾಕ ಬರೈತೆ ತಗೋ. ಫ್ರ್ಯಾಂಕ್ ಏನಸ್ಮ ಅದ क्या गएंगे ऑटो वाला नहीं आता कहते रेडी हो ब्रेका गिर का खोल एक बेट हां मस्त गिरमिट खा गई ಗಿರ್ಮಿಟ್ ಮನ್ಯಾಗ ಮಾಡಿಂಪ ನಾನು. ಏನ್ ಚಲೋ ಆಗ್ಯಾವ ನಸ್ಮಾ? हां होय बजे अच्छे थे ಇವತ್ತು ನೆನ್ಸಾಕತ್ತಾಳಕಿ. होय ಇಲ್ಲವಾ ತಿನ್ನಂಗಿಲ್ಲ ನಸ್ಮಾ, ಇನ್ನೂ ತಿಂದಿಲ್ಲ ನಾನು. ಇವತ್ತು ಗಿರ್ಮಿಟ್ ಮಾಡಿದ್ನಿ ಖರೆ ನಸ್ಮಾ. ಆಗಲ್ಯಾಗ ಎಂಥ ಟೇಸ್ಟ್ ಆಗಿ ಗೊತ್ತೈತೇನ. ಅದಾವ ನೋಡು. ಆಯ್ತು ತಗೊಂಬರ್ತೀನಿ ತಗೋ, ಗ್ರೇವಿನ ಇಟ್ಟಿನಿ, ಕಲಿಸ್ತೀನಿ ಈಗ ಅದನ್ನ. ಏ ಬರ್ತೀನಿ ಅಂದಾರಂತ ಮಧ್ಯಾಹ್ನ. ಟೈಮ್ ನೋಡ್ರಲ್ಲ ಅಲ್ಲಿ 4 ಗಂಟೆ 10 ನಿಮಿಷ ಆಗಿ ಹೋಯ್ತು. ಮತ್ತು ಹುಡುಗರು ಬೇರೆ ಆಟೋನ ಕೇಳಾಕೈತಂತ್ರಿ ಮುನ್ನೋರಿ. ಅದು ಸಿಗ್ಬೇಕಲ್ರಿ, ಈಗ ಶಾಲೆ ಹುಡುಗರು ಎಲ್ಲರೂ ಇದು ಹೋಗ್ತಿರ್ತಾರೆ ರೀ. ಹಂಗಾಗಿ ನೋಡಿದ್ರೆ ಹತ್ಬಿಡಂತ ಸುಮ್ಮನೆ ಆದಿರಿಪ್ಪ ನಾವು. ದೇವ್ರಿಗೆ ಹೋಗ್ಬೇಕಂತಂದು ಬಿಡ್ತೀವಲ್ರಿ, ಯಾಕೋ ಬೇಜಾರು ಅನ್ಸೈತಿ. ಇವತ್ತು ಹೋಗ್ಬೇಕಂತೇಳಿ ಅಂದು ಭಾಳ ಇದು ಅನಿಸಿದ್ರಿ. ಯಾಕೋ ಮನಸ್ಸಿಗೆ ಒಂದು ಸ್ವಲ್ಪ ನೋವಾದಂಗೆ ಬೇಜಾರದಂಗೆ ಅನ್ಸಕೈತೆ. ಹೋಗಿ ಬಂದ್ರೆ ಆಯ್ತು ಬಿಡು ಅಂತ ಅಂದ್ಕೊಂಡಿದ್ವಿ. ಯಾಕೋ ಆಟೋದವ್ರು ಒಬ್ಬರು ಸಿಗಲೇ ಇಲ್ಲ ರೀ. ಹೋಗ್ಬಿಡು ಅಂತಂದು ಸುಮ್ಮನಾಗಿ ಈಗ ಊಟ ಮಾಡಿದಿರಿ. ನಾನು ಈಗ ಊಟ ಮಾಡಿ ಬೆಳಿಗ್ಗೆ ಚಪಾತಿ ತಿಂದಿದ್ದೀರಿ. ಮತ್ತು ಈಗ ಒಂದು ಸ್ವಲ್ಪ ಅನ್ನ ಊಟ ಮಾಡಿದೆ. ಮತ್ತು ಯಾಕೈತಿ ಟೈಮ್ ಅಲ್ಲ 5:30 ಆಗ್ಬೋದ್ರಿ. 6:20 ಆಗ್ತಾಳ್ರಿ ಮೇನೆಲ್ಲ. ಇನ್ನು ಸಮಯ ಎಲ್ಲ ಹೊರಗೆ ಆಟೋದ್ರ ಬರ್ಬೇಕಂದ್ರೆ ಇಲ್ಲಿ ನಮ್ಮ ಅಜ್ಜ ಮಗನ ಮೇಲೆ ಗಾಡಿ ನಿಂತಿರ್ತಾರೆ ಎಲ್ಲ. ಅಷ್ಟು ಗಾಡಿ ಹೋಗಿದ ಮೇಲೆ ಆಟೋ ಬರೋದ್ರಿ. ತಡಿಮ್ಮ ಆಟೋ ಇದು ಗಾಡಿ ಎಲ್ಲ ಹೋಗ್ರಿ ಬರ್ದು ಬಿಡ್ತಾರೆ ಪಾಪ, ಬಯ್ಯಾರಿ ಅವ್ರಿಗೆ ಏನು ಇದನ್ನ ಮಾಡೋಕ್ಕಾಗಿಲ್ಲ ರೀ. ಆಮೇಲೆ ನಮ್ಮ ಸುಲ್ತಾನ್ ಮುಂದೆ ಆಟೋ ಇದಾಗಲಿಲ್ಲಪ್ಪ, ಆಟೋ ಸಜ್ಜಾಗಲಿಲ್ಲ. ಹೋಲ್ಬಿಡು ಮತ್ತೊಂದಿನ ಕ್ಯಾವು ಗಿರಿಬಿಟ್ಟು ಚೆನ್ನಾಗಿದ್ವಾ? ಈಗ ತಿಂದಿಲ್ಲ ಮತ್ತೆ ಮಾಡ್ತೀನಿ ಅಂತ. ಅವು ಮಾಡಿದ್ದು ಅಷ್ಟೇ ಹೆಂಗಿದ್ವು ಹಂಗೆ ನೋಡು. ನಾವು ತಿಂದೇ ಇಲ್ಲ ಯಾರು. ಅಮ್ಮ ಕೊಟ್ಟಿದ್ದೆ, ಅಮ್ಮನ 2 ಕಾಳು ತಿಂದು ಒಗದು ಹಾಕಿವಿ ಅಲ್ಲಿ ಹೊರಗೆ. ಅದನ್ನ ಒಳಗೆ 6 ಗಂಟೆ ಆಯ್ತು ರೀ. ಈಗ ಬಂದರು ಆಟೋ ಬೇರೆ ಎಲ್ಲ ಸಾಮಾನೆಲ್ಲ ಇಟ್ಟಿವ್ರಿಪ್ಪ. ಈಗ ಸೆಂಟ್ರಿಂಗ್ ಅದು ಮಾಡೋದೊಂದು ಹೊಟ್ಟೆ ಮೇಲೆ ಬಿಡೋದು ಅಮ್ಮಗೆ. ಇವತ್ತು ಏನು ಮಕ್ಕಳವಲ್ರಿ ಅವ್ರು ಎಲ್ಲ ತೊಗೊಂಬರ್ದು ಇಡೋದು ತಟ್ಟೆ ಕಡೆ ಇರಲ್ವಾ, ಸೆಂಟ್ರಿಂಗ್ ಹಾಕೋದೊಂದು ಅದೊಂದು ಹೊಟ್ಟೆ ಮೇಲೆ ಬಿಡೈತೆ ಅಂತಂದು ಎಲ್ಲ ಮಾಡೋದಲ್ಮ ಕೆಲಸನ. ಎಲ್ಲ ಹೊಂದ್ಸೋದೈತಿ, ಎಲ್ಲ ಅವೆಲ್ಲ ಹಾಳಿ ಎಲ್ಲ ಹರಿಯೋದೈತಿ, ಎಲ್ಲ ಕೆಲಸ ಎಲ್ಲ ಕೆಲಸನ ಮಾಡೋದೈತಿ. ಈಗ ಏನು ಮಾಡಬೇಕು?
ಇವತ್ತು ದೇವ್ರಿಗೆ ಒಂದು ಹೋಗಿ ಬಂದ್ರೆ ಸಮಾಧಾನ ಆಕಿತ್ತು. ಇವತ್ತು ಯಾಕೆ ಇದಂಗೆ ಹಾಕತ್ ಬಿಡ್ತಾನೆ ನಂಗೆ. ಬರ್ತಾರಂತ ಸುಲ್ತಾನ ಅವ್ರು ಬಯ್ಯ ಕರೆದ್ರೆ ಬರ್ತಿದ್ರನ. ಮತ್ತು ಅವ್ರಿಗೆ ಹೇಳಿರ ಅಂತ ಮಾಡಿಪ್ಪ ನಾವು, ನಂಗೆ ಗೊತ್ತೇ ಇಲ್ಲ ಅವ್ರು ಎಲ್ಲರೂ ಹೋಗ್ಯಾರನ ಅಂತಂದು ಒಡೆಕಾರ ಅಣ್ಣಾರು ಹೇಳಿದ್ರ ನೀವು. ಇರಲಿ ಬಿಡ. ಇಲ್ಲಿ ನೋಡ್ರಿ ನಾನು ಧೂಪ ಅಂಥೇಳಿ ಅಂತ ತೊಗೊಂಬಂದಿದ್ವಿ ನಾವು ಮೊನ್ನೆ. ಅಂದರೆ ಇಲ್ಲಿ ರೇಷನ್ ಅಂಗಡಿ ಹೋಗಿ ತೊಗೊತೀವಿ. ಆಮೇಲೆ ಹುಬ್ಳಿಗೆ ಹೋಗಿದ್ವಲ್ಲ ಅಲ್ಲಿ ತೊಗೊಂಬಂದೇವು ಅಂತ ಭಯಂಕರ ಇವದು ರೀ, ಘಮ ಘಮ ಅಂತೈತಿ ಮನೆ ಎಲ್ಲ. ಅದು ತೊಗೊಂಬಂದಿದ್ವಿ ನಾವು. ಇಲ್ಲದ ನೋಡ್ರಿ ಇದ್ರಿ, ಅದೊಂದು ಹಚ್ಚಿಬಿಟ್ರೆ ಸಾಕ್ರಿ ಮನೆ ಎಲ್ಲ ಘಮ ಘಮ ಅಂತೈತ್ರಿ. ನಮ್ಮ ಅರಿಪನ ಅರ್ಬಿ ತೊಳ್ಯಾಕತ್ಲಿ, ಈಕೆ ಅರ್ಬಿ ತೊಳ್ಯಾಕತ್ತ ಅಂದ್ರೆ ಅಡಿಗೆ ನನಗೆ ಬಿತ್ತು ಅಂತ ಅರ್ಥ ಈಗ. ಅದು ಅರ್ಶಿಯ ಮನ್ಕೊಂಡ್ರಿ ಪಾಪ. ಆಮೇಲೆ ಆಕಿಗೆ ಶಾಲಿದ್ದ ಬಂದು ಅಲ್ಲೇ ಊಟ ಮಾಡಿ ಬಂದಂತ್ರಿ. ಗುಯಿ ಕೊಟ್ಟೆ, ಗುಯಿ ತೊಗೊಂಬಕೊಂಬಿಟ್ಟ. ಇಲ್ಲಿ ಮಮ್ಮಿ ರೊಟ್ಟಿ ಮಾಡತ್ತಾರಿ. ಒಂದು ಅರ್ಬಿ ತೊಳೆಯೋದಾದ ಒಣಗಾಗ್ಬೇಕಿನ್ನ. ಆತ್ವಾ. ನಾನು ಅದು ಪಲ್ಯ ಅದೆಲ್ಲ ಇತ್ತಲ್ಲ ಬಿಸಿ ಮಾಡಿದನ್ನ ಬಿಸಿ ಮಾಡಿ ರೊಟ್ಟಿ ಮಾಡಿಟ್ಟು ಅನ್ನ ಏನಾರ ಸ್ವಲ್ಪ ಮಾಡೋದ್ರೆ ಮಾಡ್ತೀವಿ. ಒಂದು ಇದು ಮಾಡಿ ಎಣ್ಣೆ ಪಲ್ಯನ ಒಂದು ಸಾರು ಹಾಕೈತೆ ನೀರು ಅದು ಬಿಡವ. ಹ್ಞೂ ತಲೆ ನೋವಾದೈತಿ ಪಿತ್ತದಾಗ ಹಾಕಿ. ನೀರು ಕುಡಿಬೇಕಮ್ಮ ಜಾಸ್ತಿ. ಎಷ್ಟು ಕುಡಿಬೇಕವ? ಪಿತ್ತ ಜಾಸ್ತಿ ಆದ್ರೆ ನೀರು ಕುಡಿಬೇಕು. ನೀರು ಕುಡಿದು ನಾನೇ ಅದನ್ನ ಹಾಕತ್ತ ನೋಡಿ ಫೋನ್ ಹಚ್ಚಿದ್ರೆ ನೀರು ಕುಡಿಯಮ್ಮ ಜಾಸ್ತಿ ಐತಿ ಅಂತ ಮಳಿ ಬಾಗೈತಿ ಅಂತಾರೆ. ಇಲ್ಲೇನವ ಮಳಿದ ಹರಿನೇ ಇಲ್ಲ ಹುಡುಗಂತ ಮತ್ತೆ ಗಾಳಿ ಅಂತಲ್ಲಿ ಸ್ವಲ್ಪ ಮಳಿ ಬರೋದು ಹೋಗೋದು, ಮಳಿ ಬರೋದು ಹೋಗೋದಾಗತ್ತೆ ಅಂತೇಳಿ ನಮ್ಮೂರಾಗ ಇಲ್ಲಿ ನೋಡಿ ಈಗ ಜಿಟಿ ಜಿಟಿ ಮಳಿ ಅದಂತೇನವ. ಹತ್ತ ಮಳಿ ಇದು ಮಿರ್ಗನ ಮಳಿ ಅಂದ್ರೆ ಅಂತ ಮಳಿ ನೋಡಿ. ಏನು ಮಾಡ್ತಿದ್ದೀಗ ಅಷ್ಟೇ ಬಂದನ ಇಲ್ಲಿನ್ನ ಹುಡುಗಿ ಒಂದು ಆರಾಮಿರ್ಲ ಅಂತಂದ್ರೆ ಭಾಳ ಪಜಿತ್ರಿಪ್ಪ. ಅದು ಉಣ್ಣಂಗಿಲ್ಲ ತಿನ್ನಂಗಿಲ್ರಿ. ಅದ ಒಂದು ಹೊಟ್ಟೆ ಬೇನ್ ನಮ್ಗೆ. ಇಲ್ಲಿ ಬಿಡುವ ತನ್ನ ಹೊಟ್ಟೆ ತಿಂತ ಎದ್ದನು ಬರಂಗಿಲ್ರಿ. ನೀ ಅಂತೀವ ನಾಳೆ ನಿಮ್ಮ ಮಕ್ಕ ಹಿಂಗ ಅಂತೇಳಿ ಹಂಗೆ ಇರ್ ಬಿಡ ಅಲ್ಲೇ ಮಕ್ಕಂದ್ರೆ ಮಕ್ಕರೆ ಅಂತಂದು ಈಗ ಎಷ್ಟು ಹಂಗಾಗಿಲ್ಲ ಅರಿಪಾದ ಹಂಗೆ ನೀನು ಮಕ್ಕಂದ್ರೆ ಹಂಗೆ ಬಿಟ್ರೆ ಹಂಗಾದ್ರೆ ಗಂಜಿ ಕುಡಿತೀನಿ ಅಂತೀರಿ, ಇದನ್ನ ಏನು ಮಾಡ್ತೀನಿ ನಾನು ಮಾಡ್ತೀನಿ. ಏನು ಇವ ನಂಗೆ ಮಕ್ಕಳಾಕ ಬಿಡಲ್ಲ ನೀವು. ನನಗಾರದ ಕೆಲಸ ಹಚ್ತೀರಿ. ಹಾಗ ಮಕ್ಕಳದು ಬಿಟ್ಟೆ ಅಣ್ಣ. ಚಲೋ ಇವಳು ಬಿಸಿ ಬಿಸಿ ರೊಟ್ಟಿ ರೆಡಿ ಹಾಕತ್ರಿ. ರೊಟ್ಟಿ ಹಿಡಿಯಾಕತ್ತೀವಿ ರೀ. ಟೈಮ್ 8 ಗಂಟೆಗೆ ಆಗಿ ಬಂತ. ಅರೆ ಬೇನಾಗ ಬರ್ತೀನಿ ತಡಿ ಬಾ. ಹಾಕಿಟ್ಟಿನಿ ನಾನು ಅವನು. ಆಮೇಲೆ ತಿಕ್ಕೊಂಡು ಅಂತಂದು ಆಮೇಲೆ ತಿಕ್ಕಿದ್ರ ತಗೋ. ನಾ ತಿಕ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ ನಾನೀಗ ಹಿಟ್ಟಿನ ಪಲ್ಯ ಮಾಡ್ಬೇಕಂತಂದು ಉಳ್ಳಾಗಡ್ಡೆ ಅದೆಲ್ಲ ಹಾಕಿ ಒಗ್ಗರಣೆ ಕೊಟ್ಟು ನೋಡ್ರಿ. ಸಾರು ಐತ್ರಿ, ಸ್ವಲ್ಪ ಇತ್ತು ಆಗಂಗಿಲ್ಲ ಬಿಡಂಗಿಲ್ಲ ರೀ ಅದು. ಹಂಗಾಗಿ ಒಂದಿಷ್ಟು ಮಾಡಿ ಅಂದ್ರೆ ರೊಟ್ಟಿಯಾಗೂ ಬರತ್ರಿ ಅದು. ಈ ಥರದ ಪಲ್ಯ ಮಾಡಿ ಅಂದ್ರೆ ನಮ್ಮ ಹೋಗಿ ಹಾಕತ್ತೆ ಹಿಟ್ಟಿನ ಪಲ್ಯ ಆತನ ಐತವ ಅಂತಂದು. ಇನ್ನೊಂದು ಸ್ವಲ್ಪ ಐತವ ಅದು ಏಟಿತ್ತು ಹಂಗೆ ಮತ್ತು ಹಾಕಿ ಚಟ್ನಿ ಅಂತಾರೆ ಅಂತಂದು ಹೇಳಿ ಭಾರಿ ಚಲೋ ಐತ್ರಿ ಅದು. ಮಸ್ತ್ ಐತ್ರಿ ಅದು. ಇದು ಬರೀ ಹಂಗೆ ಕಡ್ಡಿಬೇಳೆ ಹಿಟ್ಟು ಹಾಕೊಂದು ಹಿಟ್ಟಿನ ಪಲ್ಯ ಮಾಡಿದಕ್ಕೆ ಈಗ ಅವ್ರು ಹಾಕ್ಸಿದ್ದು ಮಾಡ್ತೀವಲ್ರಿ ಭಾಳ ಡಿಫ್ರೆಂಟ್ ಐತಿ. ಮಸ್ತ್ ಐತ್ರಿ ಅದು. ಮತ್ತು ಸೋತಿ ವಿಧಾನ ಕೇಳಿದ್ರಿ. ಇನ್ನೊಂದು ಕೆಜಿ ತರಿಸಿ ಮಾಡ್ತೀನಿ ತಡಿ ಬಾ. ಇನ್ನೊಂದು ಕೆಜಿ ಗೋಧಿ ತರಿಸಿ ಏನಂದ್ರೆ ಒಟ್ಟು ತರಿಸಿ ಮಾಡ್ತಾರೆ ಅಂದ. ನೋಡುವ ನೀವು ಫ್ರೀ ಇದ್ರೆ ಮಾಡಿಲ್ಲ ತಂದು ಬಿಡು ಹೋಗ್ಲಿ ಆ ಕಡೆ ಅಂತ ಹೇಳಿದೆ. ಇವತ್ತು ಗುದ್ಲಿ ಹಾಕೋದನ್ರಿ. ನಾನು ನಾಳೆನ ಅಂತ ಮಾಡಿದ್ದೆ ರೀ. ಇವತ್ತು ಗುದ್ಲಿ ಹಾಕಕತ್ತಾರ. ಅರೆಪ್ಪ ಇವತ್ತು ಗುದ್ಲಿ ಹಾಕಕ್ಕೆ ಬಂದಾರಮ್ಮ. ನಾನು ನಿನ್ನೆ ಅಮಾಸೆ ಇತ್ತಲ್ಲ ನಾಳೆ ಹಾಕ್ಬೋದೇನ ಅಂತ ಮಾಡಿದ್ದೆ. 2 ದಿನ ಅಮಾಸೆ ಮಾಹಿತಿಲ್ಲ ಇದು. ಅದಕ್ಕೆ ಇವತ್ತು ಹಾಕಕ್ಕೆ ಬಂದಾರಮ್ಮ. ಅಮ್ಮ ಬಂದ್ರಿ. ಈಗ ಒಂದು ಆಮ್ಲೆಟ್ ಹಾಕ್ತೀನಿ ರೀ ಅಮ್ಮ. ಯಾಕಂತ ಹೇಳಿದ್ರೆ ಕಡ್ಲಿ ಕಾಳು ಪಲ್ಯ ಐತ್ರಿ, ಬೇಸನ್ ಮಾಡೀನಿ ರೀ. ಹಾಗಾಗಿ ಒಂದು ಆಮ್ಲೆಟ್ ಹಾಕಿದ್ನಂದ್ರೆ ಊಟ ಮಾಡ್ತಾರೆ. ಈ ಉಳ್ಳಾಗಡ್ಡಿ ಏನು ಹಾಕಂಗಿಲ್ಲ ರೀ. ಸುಮ್ಮನೆ ಹಂಗೆ ಅದು ಉಳ್ಳಾಗಡ್ಡಿ ಅವ್ರಿಗೆ ಕರಗಂಗಿಲ್ಲ ಬಿಡಂಗಿಲ್ಲ ರೀ ಅವು. ಈಗ ಊಟ ಮಾಡಿದ್ರೆ ಅಂದ್ರೆ ಇನ್ನೂ ಮಧ್ಯಾಹ್ನ ಆದ್ರೆ ಸ್ವಲ್ಪ ಕರಗ್ತೈತ್ರಿ ಅದು. ಈಗ ಆಮೇಲೆ ನನಗೆ ಗಂಟ್ಲ ಕುಂತಂಗಾಕೈತಿವ ಅಂತಾರೆ ರೀ. ಅದಕ್ಕೆ ಬ್ಯಾಡ ಅಂತ ಅಂದು ಅವ್ರಿಗೆ ಹೇಳಂಗಿಲ್ಲ ರೀ. ಸುಮ್ಮನೆ ಹಾಕಿಬಿಡ್ತಿಲ್ಲ ಅಥವಾ ಹಾಕಂತಾರೆ ಅವರು. ಅವ್ರು ಹೇಳಾರ್ದಂಗೆ ಹಂಗೆ ಹಾಕಿ ಕೊಡ್ತೀನಿ ರೀ. ಇಲ್ಲ ಅಮ್ಮ ಊಟ ಕೊಟ್ಟೆ ರೀ. ಅವ್ರು ಟೀ ಅಂತ ಊಟ ಮಾಡ್ತಾರೆ. ಇನ್ನು ವ್ಯಾಪಾರಕ್ಕೆ ಹೋಗಿ ಬಂದ್ರಲ್ಲ ರೀ. ದುಡ್ಡು ಹೆಣ್ಸಾಕತ್ತಾರಮ್ಮ. ಮೀನೇನು ಜಾಸ್ತಿ ಹೋಗಿಲ್ಲ ಅಂತ್ರಿ. ಆದಷ್ಟರ ಲೆಕ್ಕ ಮಾಡ್ಬೇಕಲ್ರಿ ಅವ್ನು. ಅದನಮ್ಮ ಕರೆಂಟ್ ಹತ್ತಲೇ ಇಲ್ಲಲ್ಲ ಇದು. ಏನಾಯ್ತಾನೋ ಬಂದು ಹಬ್ಬದಾಗ ಕರೆಂಟ್ ಒಂದು ಇದಾಗ್ಬಿಡ್ತಲ್ಲ ಇದು. ನಮ್ಮ ಮನ ಮ್ಯಾಕಾಳಕತ್ತಾಳ್ರಿಪ್ಪ. ಊಟ ಮಮ್ಮಿ ಊಟ ಮಾಡಿದ್ನಮ್ಮ. ನೀನು ಉಣ್ಬೇಕಾಯ್ತಾ? ಉಂತೇನಿ ಊಟ ಮಾಡ್ತೀನಿ. ನಾನು ಸ್ವಲ್ಪ ಜಲ್ದಿನ ಉಂಡ್ಬಿಡ್ತೀನಿ ರೀಪ್ಪ. ನಿಮಗೆ ಡಾಕ್ಟ್ರ್ ಹೇಳಿ ಸ್ವಲ್ಪ ಜಲ್ದಿನ ಉಂಡು ಗುಳಿಗೆ ತೊಗೊಳ್ರಿ ನೀವು, ಇಲ್ಲಕಂದ್ರೆ ನಿಮ್ಗೆ ಅದು ಇದಾಗಂಗಿಲ್ಲ ಅಂತೇಳಿ ಅಂದು. ಹಾಗಾಗಿ ನಾನು ಅಡುಗೆ ಆಗಿರಲಿ ಆಗದ ನೀರಿಲ್ಲ ರೀ. ನಾನು ಸಂಜೆ ಮುಂದೆ 7 ಗಂಟೆ ಸುಮಾರು ಇರುತ್ತೆ ಅನ್ನ ಉಂಡು ಅಷ್ಟಕ್ಕೆ ಕೈ ಬಿಡ್ತೀನಿ ರೀ.
ಮತ್ತು ಉಣ್ಣಕ್ಕೆ ಹೋಗಲ್ಲ. ಯಾವಾಗಾರ ಒಂದಿನ ನಾನು ಊಟ ಮಾಡಿಲ್ಲ ಅಂತಂದ್ರೆ ಅಷ್ಟೇ ನಾನು ಈ ಟೈಮ್ನಾಗ ಉಣ್ತಿರ್ಬೇಕು, ಉಣ್ಣಂಗಿಲ್ಲ, ಕಡಿಮೆ ಮಾಡಿಬಿಟ್ಟಿರ್ತೀವಿ ಈ ಟೈಮ್ ಉಣ್ಣಂದ್ರೆ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಪ್ರಾಬ್ಲಮ್. ಜೈ ಭಾರತ್, ಜೈ ಕರ್ನಾಟಕ.